ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನಗಳಲ್ಲಿ ಜಿರಳೆಗಳಿಗೆ ಬಹಳ ಬೇಡಿಕೆ ಬಂದಿದೆ. ಮೊದಲೆಲ್ಲ ಜಿರಳೆ ಅಂತಂದಾಗ ಎಲ್ಲ ಅಸಹ್ಯ ಪಡ್ತಾ ಇದ್ರು. ಹಿಟ್ ಮುಖಾಂತರ ಅವುಗಳನ್ನು ಹೊಡೆದು ಅದನ್ನು ಸಾಯಿಸ್ತಾ ಇದ್ರು. ಆದರೆ ಆ ಜಿರಳೆ ಎನ್ನುವ ಪದವನ್ನೇ ಬಳಕೆ ಮಾಡಿಕೊಂಡ ಜೆನ್ಸಿಗಳು, ನಮ್ಮ ಯುವ ಜನತೆ ಬಹಳಷ್ಟು ಒಂದು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ, ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ದಿನ ನಾವು ಜೆನ್ಸಿ ಮತ್ತು ಜಿರಳೆ ಆ ಒಂದು ರಾಜಕೀಯ ಪಕ್ಷದ ಅಥವಾ ಆ ಒಂದು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಜಿರಳೆ ಅನ್ನುವುದು ಯಾವ ರೀತಿ ಇದೆ ಅನ್ನುವುದರ ಬಗ್ಗೆ, ಆ ಒಂದು ಕೀಟದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮುಖ್ಯವಾಗಿ ಜಿರಳೆ ಅನ್ನುವುದು ಅತ್ಯಂತ ಪುರಾತನವಾದ ಒಂದು ಕೀಟ ಅಂತ ಅನ್ಬೋದು. ತಮಗೆಲ್ಲ ಆಶ್ಚರ್ಯ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಡೈನೋಸಾರ್ ಅಂದ ತಕ್ಷಣ ಜುರಾಸಿಕ್ ಪಾರ್ಕ್, ಅದರಲ್ಲಿ ಎಷ್ಟೊಂದು ಚಲನಚಿತ್ರಗಳು ಬಂದಿದೆ. ಈ ಡೈನೋಸಾರ್ ಅತ್ಯಂತ ಒಂದು ದೈತ್ಯಾಕಾರದ ಪ್ರಾಣಿಗಳು. ಅದು ಏನಂದರೆ ಎಲ್ಲ ಪ್ರಾಣಿಗಳನ್ನು ತಿನ್ನುತ್ತೆ. ಅದು ದೈತ್ಯಾಕಾರವಾಗಿದೆ. ಅದರ ಕೋರೆ ಹಲ್ಲುಗಳು ಬಹಳ ಬಲಶಾಲಿಯಾಗಿದೆ. ಅದರ ಬಗ್ಗೆ ಹಲವಾರು ಚಲನಚಿತ್ರಗಳು, ಅದು ಯಾವ ರೀತಿ ಆಯಿತು, ಅಲ್ಲಿ ಜನ ಹೋಗೋವಂಥದ್ದು, ಅದರಿಂದ ತಪ್ಪಿಸಿಕೊಂಡು ಬರುವಂಥದ್ದನ್ನು ತಾವೆಲ್ಲ ನೋಡಿ ಆನಂದ ಪಟ್ಟಿದ್ದೀರಾ. ಡೈನೋಸಾರ್ ಒಂದು ಫೇಮಸ್ ಅದು. ಆದರೆ ಜಿರಳೆ ಅಂತ ನಾವು ನೋಡಿದಾಗ ಕಾಕ್ರೋಚ್ ಅಂತ ನಾವು ಕರಿತೀವಿ. ಇದು ಈ ಡೈನೋಸಾರ್ಗಳಿಗಿನ್ನ ಪುರಾತನವಾದದ್ದು ಅಂತಂದರೆ ಆಶ್ಚರ್ಯ ಆಗುತ್ತೆ. ಇಂದು ನಾವು ಡೈನೋಸಾರ್ನ ನೋಡೇ ಇಲ್ಲ. ಡೈನೋಸಾರ್ ಇಲ್ಲ ಇಂದು, ಅವು ನಶಿಸಿ ಹೋಗಿದೆ. ಆದರೆ ಅದಕ್ಕಿಂತ ಹಿಂದೆ ಇದ್ದಂತಹ ಈ ಕಾಕ್ರೋಚ್ಗಳು ಇಂದೂ ಸಹ ನಾವು ನೋಡಬಹುದು. ಅದಕ್ಕೋಸ್ಕರ ಇದನ್ನು ಅತ್ಯಂತ ಹಳೆಯ ಪಳೆಯುಳಿಕೆಯ ಕೀಟ ಅಂತ ಕರೀತಾರೆ. ಹಾಗಾದರೆ ಇದರ ಕಾಲ ಯಾವುದು, ಯಾವಾಗ ಇತ್ತು ಇದು ಅಂದರೆ ಕಾರ್ಬನಿಫೆರಸ್ ಯುಗ ಅಂತ ಕರಿತೀವಿ. ಕಾರ್ಬನಿಫೆರಸ್ ಯುಗ ಅನ್ನೋದು 320ರಿಂದ 350 ಮಿಲಿಯನ್ ವರ್ಷಗಳ ಹಿಂದೆ ಇದ್ದಂತಹ ಯುಗ. ಅಲ್ಲಿ ಈ ಒಂದು ಕಾಕ್ರೋಚ್ ಇತ್ತು, ಕಾರ್ಬನಿಫೆರಸ್ ಪೀರಿಯಡ್ ಅಂತ. ಕಾರ್ಬನಿಫೆರಸ್ ಯುಗ ಆದ ನಂತರ ಅವಾಗಿದ್ದಂತಹ ಕಾಕ್ರೋಚ್ಗೂ ಇವಾಗಲಿರೋದಕ್ಕೂ ವ್ಯತ್ಯಾಸ ಇದೆ. ಈಗ ನಾವೇನು ಕಾಕ್ರೋಚ್ ನೋಡ್ತೀವಿ ಅದು 200ರಿಂದ 250 ಮಿಲಿಯನ್ ವರ್ಷಗಳ ಹಿಂದೆ ಇದ್ದಂಥದ್ದು ಈಗ ಆಧುನಿಕ ಕಾಕ್ರೋಚ್ಗಳು. ಅದರ ಹಿಂದೆ ಇದ್ದಂಥದ್ದು ಅದರ ಪೂರ್ವಜರು ಅಂತ ಅನ್ಬೋದು. ಈ ಕಾರ್ಬನಿಫೆರಸ್ ಪೀರಿಯಡ್ ನಂತರ ಜುರಾಸಿಕ್, ಟ್ರಯಾಸಿಕ್, ಜುರಾಸಿಕ್, ಕ್ರಿಟೇಷಿಯಸ್ ಅಂತ ಕರಿತೀವಿ. ಅದನ್ನು ಮಿಸೋಜೋಯಿಕ್ ಎರಾ ಅಂತಲೂ ಸಹ ಕರಿತೀವಿ. ಈ ಒಂದು ಡೈನೋಸಾರ್ ಜೊತೆಯಲ್ಲೇ ಈ ಕಾಕ್ರೋಚ್ಗಳು ಇದ್ವು. ಇದರಲ್ಲಿ ಸುಮಾರು 4500 ಬೇರೆ ಬೇರೆ ರೀತಿಯ ಕಾಕ್ರೋಚ್ಗಳಿದೆ. ಇವೆಲ್ಲ ಕಾಡಿನಲ್ಲಿರೋಂಥದ್ದು. ಆದರೆ 30ಕ್ಕೂ ಹೆಚ್ಚು ಕಾಕ್ರೋಚ್ಗಳು, ಆ ಪ್ರಭೇದದ ಕಾಕ್ರೋಚ್ಗಳು ಮನುಷ್ಯನ ನಡುವೆ, ಅಂದರೆ ಮನುಷ್ಯನ ಜೊತೆಯಲ್ಲಿ ನಾವು ಮನೆಗಳಲ್ಲಿ ನೋಡ್ತೀವಲ್ಲ, ಅದು ಒಂದು ಟೈಪ್. ಅದನ್ನು ನಾವು ಬೇರೆ ಬೇರೆ ಇದರ ವರ್ಗೀಕರಣವನ್ನು ನಾವು ನೋಡಿದಾಗ ಇದು ಕ್ಲಾಸ್ ಇನ್ಸೆಕ್ಟಾ ಅಂತ ಕರಿತೀವಿ. ಆರ್ಥ್ರೋಪೋಡ, ಫೈಲಮ್ ಆರ್ಥ್ರೋಪೋಡ, ಕ್ಲಾಸ್ ಇನ್ಸೆಕ್ಟಾ. ಆಮೇಲೆ ಸ್ಪೀಷಿಯಸ್ ಜೀನಸ್ ಇದರಿಂದ ನೋಡಿದ್ರೆ ಪೆರಿಪ್ಲಾನೆಟಾ ಅಮೆರಿಕಾನಾ ಅಂತ ಕರಿತೀವಿ. ಹಾಗಾಗಿ ಈ ಕಾಕ್ರೋಚ್ ಅಂತ ನಾವೇನು ನೋಡ್ತೀವಿ ಅದು ಪೆರಿಪ್ಲಾನೆಟಾ ಅಮೆರಿಕಾನಾ ಅಂತ ಅನ್ಬಹುದು. ಹಾಗಾದರೆ ಇದರ ವೈಶಿಷ್ಟ್ಯತೆ ಏನು? ಡೈನೋಸಾರ್ಗಳು ನಶಿಸಿ ಹೋದವು, ಆದರೆ ಕಾಕ್ರೋಚ್ಗಳು ಏನಕ್ಕೆ ಬದುಕಿ ಉಳಿದ್ವು ಅಂತಂದರೆ ಅದರ ಒಂದು ಬದುಕಿ ಉಳಿಯುವ ಶಕ್ತಿ ಏನಿದೆ, ರೆಸಿಲಿಯನ್ಸ್ ಅಂತೀವಲ್ಲ, ಅದರ ಜೀನೋಮ್ ವ್ಯವಸ್ಥೆ ಮತ್ತು ಕೀಟನಾಶಕಗಳನ್ನು ಯಾವ ರೀತಿ ಅದು ನಿರ್ವಿಷಯುಕ್ತ ಮಾಡುವಂತಹ ಅದರ ವ್ಯವಸ್ಥೆ ಆಗಿರ್ಬೋದು. ಇದನ್ನೆಲ್ಲ ನೋಡಿದಾಗ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಈ ಕಾಕ್ರೋಚ್ಗಳು ಏನಿದೆ ಅದರ ದೇಹನ ನಾವು ನೋಡಿದಾಗ ಅದು ಕೈಟಿನ್ ಎನ್ನುವ ಒಂದು ಹೊರಕವಚ ಇದೆ. ಆ ಕೈಟಿನ್ ಎನ್ನುವ ಹೊರಕವಚದಿಂದಾಗಿ ಅದು ಉಷ್ಣವಲಯ ಆಗ್ಬೋದು, ಶೀತವಲಯ ಆಗ್ಬೋದು, ಎಲ್ಲಿ ಬೇಕಾದರೂ ಅಲ್ಲಿ ಬದುಕುವಂತಹ ಸಾಮರ್ಥ್ಯನ ತುಂಬ ಗಟ್ಟಿಯದು. ರೇಡಿಯೇಷನ್ ಎಫೆಕ್ಟು ಸ್ವಲ್ಪ ಪ್ರಮಾಣದಲ್ಲಿ ತಡೆಯುವ ಶಕ್ತಿ ಕಾಕ್ರೋಚ್ಗಿದೆ. ಸ್ವಲ್ಪ ಬಿಸಿ ನೀರಾದರೂ ಆಗುತ್ತೆ, ತಣ್ಣೀರಾದರೂ ಆಗುತ್ತೆ, ರೇಡಿಯೇಷನ್ ಎಫೆಕ್ಟ್ ಆದರೂ ಅಲ್ಲೂ ಸಹ ಬದುಕಿ ಉಳಿಯುವಂಥ ಶಕ್ತಿ ಇದರ ಹೊರಕವಚ ಕೈಟಿನಿಂದ ಮಾಡಲ್ಪಟ್ಟಿರೋದ್ರಿಂದ ಅದೊಂದು ಪ್ರೊಟೆಕ್ಟಿವ್ ಕವರಿಂಗ್ ಅಂತ ನಾವು ಕರಿಬೋದು. ಮತ್ತು ಇದು ಉಸಿರಾಡುವುದು ಸ್ಪೈರಕಲ್ಸ್ ಅಂತ ಇದೆ. ಅದರ ದೇಹದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿದೆ. ಅದರ ದೇಹದ ಎರಡು ಭಾಗದಲ್ಲೂ ಲ್ಯಾಟ್ರಲ್ ಸೈಡ್ಸ್ ಅಂತ ಆ ಸ್ಪೈರಕಲ್ ಸಹಾಯ ರಂಧ್ರಗಳು, ಅದರ ಮುಖಾಂತರ ಗಾಳಿಯನ್ನು ತೆಗೆದುಕೊಂಡು ಟ್ರೇಕಿಯಾ ಅಂತ ಇದೆ ಸಿಸ್ಟಮ್, ಅದರ ಒಳಗಡೆ ಹೋಗಿ, ಲಂಗ್ಸ್ ಅಂತ ಏನೂ ಇಲ್ಲ. ಏಕೆಂದರೆ ಇದೊಂದು ಅತ್ಯಂತ ಪುರಾತನವಾದ ಕೀಟ ಆಗಿರೋದ್ರಿಂದ ಇದರ ಒಂದು ರಚನೆ ತುಂಬ ಸಿಂಪಲ್ ಆಗಿದೆ. ಅದರ ಒಳಗಡೆ ಟ್ರೇಕಿಯಾ ಮುಖಾಂತರ ಹೋಗಿ ಜೀವಕೋಶಗಳಿಗೆ ಇದು ಎಲ್ಲ ಆಮ್ಲಜನಕ ಎಲ್ಲ ಹೋಗುವಂಥದ್ದು, ಕಾರ್ಬನ್ ಡೈಆಕ್ಸೈಡ್ ಹೊರಬರುವಂಥ ಆ ಒಂದು ವ್ಯವಸ್ಥೆ ಇದೆ. ಜೊತೆಯಲ್ಲಿ ಇದಕ್ಕೆ ಉದ್ದವಾದ ಒಂದು ಆ್ಯಂಟೆನಾ ಅಂತ ನಾವು ನೋಡಿದ್ದೀವಿ, ಅದರ ಮೀಸೆ ಅಂತ ಅನ್ಬೋದು. ಅದು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ ಅದು ವಾತಾವರಣವನ್ನು ಸಂಪೂರ್ಣವಾಗಿ ಅನಲೈಸ್ ಮಾಡ್ತಾ ಬರೋಂಥದ್ದು. ಯಾವುದೇ ರೀತಿಯ
ಒಂದು ಫುಡ್ ಇದ್ದರೆ ಆ ಫುಡ್ ಸ್ಮೆಲ್ಲನ್ನು ಅದು ಗೊತ್ತಾಗುತ್ತೆ, ಕೀಟನಾಶಕ ಇದ್ದರೆ ಅದು ಗೊತ್ತಾಗುತ್ತೆ, ಕೀಟನಾಶಕದಿಂದ ದೂರ ಹೋಗುವಂಥದ್ದು. ಈ ರೀತಿ ಅದು ಒಂದು ಸೆನ್ಸಿಟಿವ್ ಆರ್ಗನ್ ಅನ್ಬೋದು. ಎಲ್ಲದು ವಾತಾವರಣದ ಉಷ್ಣತೆಯ ಬದಲಾವಣೆ ಆಗ್ಬೋದು, ಶತ್ರುಗಳ ಒಂದು ಇರುವಿಕೆ ಆಗ್ಬೋದು, ಎಲ್ಲದನ್ನು ಗ್ರಹಿಸುವಂಥ ಶಕ್ತಿ ಈ ಒಂದು ಆ್ಯಂಟೆನಾ ಅಥವಾ ಮೀಸೆ ಅಂತ ಏನು ಕರಿತೀವಿ ಅದಕ್ಕಿದೆ. ಜೊತೆಯಲ್ಲಿ ಇದರ ಕಾಲುಗಳಲ್ಲೂ ಅಷ್ಟೇ ಸಂವೇದನಾಶೀಲವಾದ ಕೂದಲುಗಳಿವೆ. ಅದರಿಂದನೂ ಸಹ ವಾತಾವರಣದ ಎಲ್ಲ ಅಂಶಗಳನ್ನು ಬಹಳ ಸುಲಭವಾಗಿ ಇದು ಗುರುತಿಸುವಂತಹ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಇದರ ಸಂತಾನೋತ್ಪತ್ತಿಯ ವೇಗನೂ ಸಹ ಬಹಳ ಹೆಚ್ಚು. ಹಾಗಾಗಿ ಇದರ ಒಂದು ರಕ್ಷಣಾ ವ್ಯವಸ್ಥೆನೇ ಆ ರೀತಿ ಇರೋದರಿಂದ ಇದು ವಿಕಾಸದ ಹಂತದಲ್ಲಿ ನಾವು ನೋಡೋದಾದರೆ ಇದು ಡೈನೋಸರ್ಗಳು ನಶಿಸಿ ಹೋದವು, ಅದರ ಜೊತೆಗಿದ್ದ ಬೇಕಾದಷ್ಟು ಪ್ರಾಣಿಗಳು ನಶಿಸಿ ಹೋದರೂ ಸಹ ಕಾಕ್ರೋಚ್ ಇಂದೂ ಸಹ ಲಭ್ಯ ಇದೆ. ಕಾಕ್ರೋಚ್ ಏನಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ ಈ ಕೀಟ ಅನ್ನೋದಾದರೆ ಇದರಿಂದ ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಈ ಕಾಕ್ರೋಚ್ಗಳು ಎಲ್ಲಿ ಬದುಕುತ್ತೆ ಅಂತ ನಾವು ನೋಡೋದಾದರೆ ಇದು ಡ್ರೈನ್ ಪೈಪ್ಗಳಲ್ಲಿ ಆ ಥರದ್ದು, ಅಂದರೆ ಎಲ್ಲಿ ಕಸ ಇರುತ್ತೆ, ಕೊಳೆಯುವ ವಸ್ತುಗಳು ಎಲ್ಲಿ ಇರುತ್ತೆ ಅಂತಹ ಕಡೆ ಕತ್ತಲೆ ಇರಬೇಕು, ಅದು ಮತ್ತು ಕೊಳೆಯುವ ವಸ್ತುಗಳಿರಬೇಕು. ಅಂಥದನ್ನು ಸತ್ತ ಪ್ರಾಣಿಗಳಾಗ್ಬೋದು, ಕೊಳೆಯುವ ವಸ್ತುಗಳು, ಹಣ್ಣು ತರಕಾರಿ ಅಂಥದ್ದು ಏನು ಸಾವಯವ ಅಂತ ಅಂತೀವಲ್ಲ ಕೊಳೆಯುವಂತಹದ್ದು, ಅಂತಹ ವಸ್ತುಗಳನ್ನು ತಿನ್ಕೊಂಡು ಅಂತಹ ಜಾಗದಲ್ಲಿ ಇರುವಂತಹದ್ದು ಇದು. ಮತ್ತು ಅಂತಹ ಕಡೆ ಬಹಳಷ್ಟು ಈ ವೈರಾಣುಗಳು ಇರುತ್ತೆ. ಅದು ಬ್ಯಾಕ್ಟೀರಿಯಾಗಳಾಗಿರ್ಬೋದು. ಸಾಲ್ಮೊನೆಲ್ಲ ಟೈಫಾಯ್ಡ್ ಬರೋದು ಬಹಳ ಮುಖ್ಯವಾದ ಪ್ರಮುಖವಾದ ಕಾರಣ ಜಿರಳೆಗಳು. ಇದರ ಜೊತೆಯಲ್ಲಿ ಬೇಕಾದಷ್ಟು ಇತರ ಆರೋಗ್ಯದ ಸಮಸ್ಯೆ, ಸೋಂಕು ರೋಗಗಳು ಅಂತಂತೀವಲ್ಲ, ಅದು ಆಹಾರ ಕಲುಷಿತಗೊಂಡು ಉಂಟಾಗುವಂಥದ್ದು, ಅದು ಈ ಜಿರಳೆಗಳಿಂದನೇ ಬರುವಂತಹ ಸಾಧ್ಯತೆ ಹೆಚ್ಚು. ಇದರ ಕಾಲುಗಳಲ್ಲಿ ಈ ವೈರಾಣುಗಳನ್ನು ಅದು ಕ್ಯಾರಿ ಮಾಡುತ್ತೆ. ಅಲ್ಲಿಂದ ಈಗ ಡ್ರೈನ್ ಪೈಪ್ ಅಂತ ಅಂದ್ಕೊಳ್ಳಿ, ಅಲ್ಲಿ ಈ ವೈರಾಣುಗಳಿದೆ, ಅಲ್ಲಿಂದ ಬಂದು ಆಹಾರದ ಮೇಲೆ ಇದು ಕೂತಾಗ ಇದರ ಕಾಲುಗಳಲ್ಲಿರುವಂಥ ಈ ವೈರಾಣುಗಳು ಆಹಾರದ ಜೊತೆ ಸೇರಿಕೊಳ್ಳುತ್ತೆ. ಮೈಕ್ರೋಸ್ಕೋಪಿಕ್, ಅವು ನಮ್ಮ ಕಣ್ಣು ಕಾಣೋದಿಲ್ಲ. ಅಂಥ ಆಹಾರವನ್ನು ನಾವು ಸೇವನೆ ಮಾಡಿದಾಗ ನೇರವಾಗಿ ಈ ವೈರಾಣುಗಳು ನಮ್ಮ ದೇಹಕ್ಕೆ ಪ್ರವೇಶ ಮಾಡುತ್ತೆ. ಅದಕ್ಕೋಸ್ಕರನೇ ನಾವು ರಾತ್ರಿಯ ಹೊತ್ತು ಆಹಾರವನ್ನು ಸಂಪೂರ್ಣವಾಗಿ ಅದನ್ನು ಮುಚ್ಚಿಡಬೇಕು. ಅದು ಯಾವುದೇ ಆಹಾರ ಆಗಲಿ ಅದರ ಮೇಲೆ ಒಂದು ಕವರ್ ಇರಬೇಕು. ಯಾವುದೇ ಕಾರಣಕ್ಕೂ ಜಿರಳೆಗಳು ಅದಕ್ಕೆ ಬರದಿದ್ದ ಹಾಗೆ ಅದನ್ನು ನಾವು ನೋಡ್ಕೋಬೇಕು. ಜಿರಳೆಗಳು ಏನಾದರೂ ಸೇವನೆ ಮಾಡಿದರೆ ಅಂಥ ಆಹಾರವನ್ನು ಬಳಕೆ ಮಾಡಬಾರ್ದು. ಕಾರಣ ಏನಂದರೆ ಇವು ಈ ಥರ ಕಸ ಇರುವಂತಹದ್ದು, ಗಲೀಜು, ಅಶುಚಿತ್ವ ಇರುವ ಜಾಗದಿಂದ, ಈಗ ಅದು ಎಲ್ಲ ಇರುತ್ತೆ, ಸಿಂಕ್ ಪೈಪ್ಗಳಲ್ಲಿರುತ್ತೆ, ಡ್ರೈನ್ ಪೈಪ್ಗಳಲ್ಲಿರುತ್ತೆ, ಅಲ್ಲಿಂದ ಬರುತ್ತೆ. ಡ್ರೈನೇಜನ್ನು ಓಪನ್ ಮಾಡಿದ್ರೆ ಸಾವಿರಾರು ಕಾಕ್ರೋಚ್ಗಳು ಈಚೆ ಬಂದುಬಿಡುತ್ತೆ. ಅಂದರೆ ಅಂತಹ ಒಂದು ಕಲುಷಿತ ಜಾಗದಲ್ಲಿ ಇದ್ದಂತಹ ಈ ಕೀಟಗಳು ನೇರವಾಗಿ ನಮ್ಮ ಅಡಿಗೆ ಮನೆಗೆ ಬಂದು ಆಹಾರದ ಮೇಲೆ ಕುಳಿತುಕೊಂಡು ಆಹಾರವನ್ನು ಸಹ ಕಲುಷಿತಗೊಳಿಸೋದ್ರಿಂದ ಇವುಗಳಿಂದ ಬಹಳಷ್ಟು ಸೋಂಕು ರೋಗಗಳನ್ನು ಉಂಟು ಮಾಡೋದ್ರಿಂದ ಜೆನ್ಸಿಗಳು ಯಾವ ಕಾರಣದಿಂದ ಜಿರಳೆ ಅಂತ ಇಟ್ಕೊಂಡ್ರೋ ಗೊತ್ತಿಲ್ಲ, ಆದರೆ ಅದೊಂದು ಸೋಂಕು ರೋಗವನ್ನು ಉಂಟು ಮಾಡುವ ಕೀಟ. ಇದರ ಬದಲು ಜೆನ್ಸಿಗಳು ಕಾಕ್ರೋಚ್ ಬದಲು ಹನಿ ಬಿ, ಜೇನ್ನೊಣ ಅಂತ ಇಟ್ಕೋಬೋದಾಗಿತ್ತು. ಏಕೆಂದರೆ ಜೇನ್ನೊಣದಲ್ಲಿ ಪರಹಿತ ಚಿಂತನೆ ಇತ್ತು, ಆಲ್ಟ್ರಿಸ್ಟಿಕ್ ಕ್ಯಾರೆಕ್ಟರ್. ತನ್ನನ್ನು ತಾನು ವರ್ಕರ್ ಬೀಗಳು ತನ್ನನ್ನು ತಾನು ಅಂದರೆ ಅದರ ಫಲವತ್ತತೆಯನ್ನು ಸ್ಯಾಕ್ರಿಫೈ ಮಾಡಿ ಅದು ಒಂದು ಗೂಡಿನ ಅಭ್ಯುದಯಕ್ಕೆ ಕೆಲಸ ಮಾಡುವಂಥದ್ದು. ನಿಜವಾಗ್ಲೂ ದೇಶ ಪ್ರೇಮವನ್ನು ಅದು ವ್ಯಕ್ತಪಡಿಸುತ್ತೆ. ಆದರೆ ಕಾಕ್ರೋಚ್ ಅನ್ನೋವಂಥದ್ದು ಕಲುಷಿತ ಜಾಗದಲ್ಲಿ ಇದ್ದು ಕೆಟ್ಟದನ್ನು ತಿಂದು ಅದು ಸೋಂಕು ರೋಗಗಳನ್ನು, ಸಾಂಕ್ರಾಮಿಕ ರೋಗಗಳನ್ನು ಹರಡುವುದರಿಂದ ಅದರಿಂದ ಅಪಾಯ. ಹಾಗಾಗಿ ಜಿರಳೆ ಅನ್ನುವುದಕ್ಕೆ ಹೆಚ್ಚು ಜನ ಬಳಕೆ ಮಾಡ್ತಾ ಇದ್ದಾರೆ. ಅವರು ತಮ್ಮನ್ನು ಜಿರಳೆಗಳು ಅಂತ ಹೇಳ್ಕೊತಾರೆ. ಆದರೆ ಅದನ್ನು ಹೇಳಿಕೊಳ್ಳುವ ಮೊದಲು ಜಿರಳೆ ಅಂದ್ರೇನು, ಅದು ಹೇಗೆ ಹುಟ್ಟಿತು, ಯಾವ ಕಾಲದಲ್ಲಿತ್ತು, ಅದರಿಂದ ಏನು ತೊಂದರೆಗಳಿದೆ, ಅದೇನಾದ್ರು ಬೆನಿಫಿಷಿಯಲ್ ಇನ್ಸೆಕ್ಟಾ? ಖಂಡಿತ ಅಲ್ಲ. ಇದು ಸೊಳ್ಳೆ, ಜಿರಳೆ ಇವೆಲ್ಲ ಏನು ಅಂತಂದರೆ ಇವು ನಮಗೆ ನಾನಾ ರೀತಿಯ ತೊಂದರೆಗಳನ್ನು ಉಂಟು ಮಾಡೋದು, ಸಾಂಕ್ರಾಮಿಕ ರೋಗಗಳನ್ನು ಉಂಟು ಮಾಡುವಂತಹ ಕೀಟಗಳು ಅಂತ ಹೇಳ್ಬೋದು. ಗೆದ್ದಲು ಸಹ ಇದರ ಒಂದು ಸಂಬಂಧಿನೇ. ಹಾಗಾಗಿ ಅದೇ ಒಂದು ಗುಂಪಿಗೆ ಸೇರುವಂತಹದ್ದು. ಹಾಗಾದರೆ ಇದು ಏನಕ್ಕೆ ಇಷ್ಟು ವರ್ಷಗಳಾದರೂ ಈ ಟ್ರಯಾಸಿಕ್ ಕಾರ್ಬೊನಿಫೆರಸ್ ಪೀರಿಯಡಲ್ಲಿ ಇದ್ದಿದ್ದು ಇಂದೂ ಸಹ ಇದೆ ಅಂತಂದರೆ ಇದರ ಒಂದು ದೇಹದಲ್ಲಿರುವಂಥ ಅದ್ಭುತವಾದ ರಕ್ಷಣಾ ವ್ಯವಸ್ಥೆ ಅಂತ ಅನ್ಬೋದು. ಇದರ ದೇಹದಲ್ಲಿ ಈ ಒಂದು ಕೀಟನಾಶಕಗಳನ್ನು, ಈಗ ನಾವು ಕೀಟನಾಶಕ ಸಿಂಪಡಣೆ ಮಾಡಿದಾಗ ಅದರಿಂದ ಹೊರಬರಲು ಬಹಳಷ್ಟು ಎನ್ಸೈಮ್ಗಳನ್ನು ಇದರ ದೇಹ ಉತ್ಪಾದನೆ ಮಾಡಿದೆ. ಇದರ ಜೀನೋಮ್ನ ನೋಡಿದಾಗ ಸಾವಿರಾರು ಜೀನ್ಸ್ಗಳಿದೆ ಇದರ ದೇಹದಲ್ಲಿ. ಮತ್ತು ಈ ಎಲ್ಲ ಜೀನ್ಸ್ಗಳ ಪ್ರಮುಖವಾದ ಕೆಲಸ ಏನು ಅಂದರೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದಾಗ ಅದನ್ನು ನಿರ್ವಿಷಯುಕ್ತ ಮಾಡುವಂತಹದ್ದು. ಅದರಲ್ಲಿ GST ಅಂತ, ಗ್ಲೂಟಥಯಾನ್ ಎಸ್ ಟ್ರಾನ್ಸ್ಫರೇಸ್ ಅಂತ, ಅದು ಈ ಕೀಟನಾಶಕಗಳನ್ನು ನಿರ್ವಿಷಯುಕ್ತ ಮಾಡುತ್ತೆ.
ಸೈಟೋಕ್ರೋಮ್ 450 ಅಂತ ಇದೆ. ಎಲ್ಲ ಕೀಟನಾಶಕಗಳನ್ನು ನಿರ್ವಿಷಯುಕ್ತ ಮಾಡಿ ಬದುಕುವ ಶಕ್ತಿ ಅದಕ್ಕೆ ಕೊಟ್ಟಿರುವುದೇ ಸೈಟೋಕ್ರೋಮ್ 450 ಅನ್ನೋದು ಅದ್ಭುತವಾಗಿ ಕೆಲಸ ಮಾಡುವಂತಹದ್ದು. ಜೊತೆಯಲ್ಲಿ ABC ಟ್ರಾನ್ಸ್ಪೋರ್ಟರ್ ಅಂತ ಇದೆ. ಕೀಟನಾಶಕ ದೇಹದ ಒಳಗಡೆ ಹೋದರೆ ಅದನ್ನು ಈಚೆ ಹಾಕುತ್ತದು, ಒಳಗಡೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಆ ರೀತಿ ಟ್ರಾನ್ಸ್ಪೋರ್ಟರ್ಸ್ಗಳಿದೆ. ಹಾಗಾಗಿ ಅಷ್ಟು ಸುಲಭವಾಗಿ ಜಿರಳೆಗಳನ್ನು ಸಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಪ್ರಬಲಶಾಲಿಯಾದ ಕೀಟನಾಶಕಗಳನ್ನು ಬಳಕೆ ಮಾಡಿದ್ರೆ ಮಾತ್ರ ಅವು ಸಾಯೋದು, ಇಲ್ಲಾಂದರೆ ಸುಲಭವಾಗಿ ಅವುಗಳನ್ನು ನಾಶಪಡಿಸೋಕ್ಕಾಗಲ್ಲ. ಕಾರಣ ಅದು ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂಥ ಒಂದು ಅದ್ಭುತವಾದ ಸಿಸ್ಟಮನ್ನು ಡೆವಲಪ್ ಮಾಡ್ಕೊಂಬಂದಿದೆ. ಈ ಎವಲ್ಯೂಷನ್ ವಿಕಾಸದ ಹಂತದಲ್ಲಿ ದೇಹದಲ್ಲಿ ಮಾರ್ಪಾಡುಗಳನ್ನು ಅದು ಮಾಡ್ಕೊಂಡಿದೆ. ಮತ್ತು ಅದಕ್ಕೆ ಕಾಯಿಲೆಗಳು ಬರದಿದ್ದ ಹಾಗೆ ಅದರ ದೇಹದಲ್ಲಿ ಆ್ಯಂಟಿಬಾಡಿ ಅಂತ ನಮ್ಮ ಥರ ಇಲ್ಲ, ಆದರೆ ಪೆಪ್ಟೈಡ್ಗಳಿದೆ, ಆ್ಯಂಟಿ ಮೈಕ್ರೋಬಿಯಲ್ ಪೆಪ್ಟೈಡ್. ಅದಕ್ಕೆ ಏನು ಕಾಯಿಲೆ, ವೈರಸ್ಸು, ಬ್ಯಾಕ್ಟೀರಿಯಾ ಅಲ್ಲೇ ಇದ್ರೂ ಸಹ ಅದಕ್ಕೆ ಯಾವುದೇ ರೀತಿ ಕಾಯಿಲೆ ಬರದಿದ್ದ ಹಾಗೆ ಅದೇನು ಮಾಡಿದೆ, ಕೆಲವೊಂದು ಆ್ಯಂಟಿ ಮೈಕ್ರೋಬಿಯಲ್ ಪೆಪ್ಟೈಡ್ಗಳನ್ನು ಅದರ ದೇಹ ಉತ್ಪಾದನೆ, ಅಟ್ಯಾಸಿನ್, ಡಿಫೆನ್ಸಿನ್ ಅನ್ನುವ ಬೇಕಾದಷ್ಟು ಈ ಥರದ ಪೆಪ್ಟೈಡ್ಗಳನ್ನು ದೇಹ ಬಿಡುಗಡೆ ಮಾಡಿಕೊಂಡು ಯಾವುದೇ ರೀತಿ ಕಾಯಿಲೆಗೆ ತುತ್ತಾಗದೇ ಇದ್ದ ಹಾಗೆ ಅದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುತ್ತೆ, ಕೀಟನಾಶಕಗಳಿಂದ ರಕ್ಷಣೆ ಮಾಡಿಕೊಳ್ಳುತ್ತೆ. ರೇಡಿಯೇಷನ್ ಎಫೆಕ್ಟು ಸಹ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಗದಿದ್ದ ಹಾಗೆ ಅದು ಒಂದು ಕೈಟಿನ್ ಏನಿದೆ ಅದು ರಕ್ಷಣಾ ವ್ಯವಸ್ಥೆ. ಈಗ ನಮಗೆ ಅಂಥ ಒಂದು ರಕ್ಷಣಾ ವ್ಯವಸ್ಥೆ ಇಲ್ಲ ನಮ್ಮ ಚರ್ಮಕ್ಕೆ, ಆದರೆ ಜಿರಳೆಗೆ ಆ ಒಂದು ರಕ್ಷಣಾ ವ್ಯವಸ್ಥೆ ಇದೆ. ಹಾಗಾಗಿ ಅದಕ್ಕೆ ರೋಗ ಬರದಿದ್ದ ಹಾಗೆ, ಕೀಟನಾಶಕಗಳನ್ನು ನಿರ್ವಿಷಯುಕ್ತ ಮಾಡುವ ಹಾಗೆ, ಎಂಥದರಲ್ಲೂ ಬದುಕು. ಬಹಳ ಮುಖ್ಯವಾಗಿ ಅದು ನೀರಿಲ್ಲದೆ 1 ವಾರಗಳ ಕಾಲ ಬದುಕಬಲ್ಲದು. ಆಹಾರವಿಲ್ಲದೆ ಅದು 1 ತಿಂಗಳವರೆಗೂ ಬದುಕುತ್ತೆ. ನೀವು ಜಿರಳೆಗೆ ಆಹಾರ ಕೊಡದೇ ಇದ್ದರೆ ಅದು ಹತ್ತಿರ 1 ತಿಂಗಳು ಬದುಕುತ್ತೆ. ಅದು ನೀರಿಲ್ಲದೆ 1 ವಾರದವರೆಗೂ ಬದುಕುತ್ತೆ. ಕಾರಣ ಏನಂದರೆ ಅದು ದೇಹದಲ್ಲಿ ಕೊಬ್ಬನ್ನು ಶೇಖರಣೆ ಮಾಡ್ಕೊಂಡಿರುತ್ತೆ. ಕೊಬ್ಬನ್ನು ಶೇಖರಣೆ ಮಾಡಿಕೊಂಡು ಯಾವಾಗ ಆಹಾರ ದೊರಕುವುದಿಲ್ಲ ಆ ಕೊಬ್ಬನ್ನು ಬಳಕೆ ಮಾಡಿಕೊಂಡು ಅದು ಜೀವಿಸ್ತಾ ಬರುತ್ತೆ. ಗ್ಲೈಕೋಜನ್ ಇರುತ್ತಲ್ಲ ಅದನ್ನು ಬಳಕೆ ಮಾಡ್ಕೊತಾ ಬರುತ್ತೆ. ಜೊತೆಯಲ್ಲಿ ತನ್ನ ಮೆಟಬಾಲಿಸಮ್ನ ಕಮ್ಮಿ ಮಾಡ್ತಾ ಬರುತ್ತೆ. ಅದರ ಉಸಿರಾಟ, ದೇಹದ ಕ್ರಿಯೆಗಳನ್ನೆಲ್ಲ ಒಂಥರ ತುಂಬ ಕಡಿಮೆ ಮಾಡೋದ್ರಿಂದ ಅದಕ್ಕೆ ಬೇಕಾಗುವ ಶಕ್ತಿಯೂ ಸಹ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಜಿರಳೆಗಳನ್ನು ಒಂದು ಡಬ್ಬದಲ್ಲಿ ಏನಾದ್ರು ಇಟ್ಟು 1 ತಿಂಗಳ ಕಾಲ ಅದನ್ನು ಹಾಗೆ ಇಟ್ಟರು ಅದು ಬದುಕಿರುತ್ತೆ, ಅದು ಸಾಯೋದಿಲ್ಲ. ಅಂದರೆ ಅಷ್ಟು ಅವಧಿಯವರೆಗೂ ಆಹಾರ ನೀರು ಇಲ್ಲದೆ ಬದುಕುವ ಒಂದು ಅದ್ಭುತವಾದ ಶಕ್ತಿಯನ್ನು ಅದು ಹೊಂದಿದ್ದರಿಂದನೇ, ಅಂದರೆ ಆಹಾರ ನೀರಾಗ್ಬೋದು, ವಾತಾವರಣದ ಬದಲಾವಣೆಗಳಾಗ್ಬೋದು, ಕೀಟನಾಶಕಗಳಾಗ್ಬೋದು, ಇದೆಲ್ಲ ಇದ್ರ ಒತ್ತಡ ಆಗ್ಬೋದು, ಏನೇ ಇದ್ದರೂ ಸಹ ಅದನ್ನು ಮೆಟ್ಟಿ ನಿಲ್ಲುವಂಥ ರಿಸೀಲಿಯನ್ಸ್ ಅಂತ ಏನಂತೀವಿ, ಅಂದರೆ ಬೌನ್ಸಿಂಗ್ ಬ್ಯಾಕ್ ಆ ಥರದ ಒಂದು ಕೆಪ್ಯಾಸಿಟಿ ಈ ಒಂದು ಕಾಕ್ರೋಚ್ಗೆ ಇರೋದ್ರಿಂದ ಏನಾಗಿದೆ, ಅದು ಕಾರ್ಬನಿಫೆರಸ್ ಪೀರಿಯಡಿಂದ ಬಹಳ ಪುರಾತನ ಕಾಲ 300 ವರ್ಷಗಳ ಮಿಲಿಯನ್ ಇಯರ್ಸಿಂದ ಹಿಂದೆಯಿಂದ ಇಂದಿನವರೆಗೂ 21ನೇ ಶತಮಾನದಲ್ಲೂ ಸಹ ಕಾಕ್ರೋಚ್ಗಳು ಲಭ್ಯವಿದೆ. ಮನುಷ್ಯ ಭೂಮಿ ಮೇಲೆ ಇರ್ತಾನೋ ಇಲ್ವೋ, ಆದರೆ ಕಾಕ್ರೋಚ್ ಮನುಷ್ಯನಿಗಿನ್ನ ಚೆನ್ನಾಗಿ ವಾತಾವರಣದಲ್ಲಿ ಅಡಾಪ್ಟೇಷನ್ ಅಂತ ಅನ್ಕೊಂತೀವಲ್ಲ ಅದನ್ನು ಮಾಡುವ ಶಕ್ತಿಯನ್ನು ಹೊಂದಿದೆ. ಆದರೆ ಇಷ್ಟೆಲ್ಲ ಇದ್ದರೂ ಈ ಕೀಟದಿಂದ ನಮಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಇದು ಮನುಷ್ಯನಿಗೆ ತೊಂದರೆಯನ್ನು ಉಂಟು ಮಾಡುವುದು. ಆದರೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುತ್ತೆ, ಅವುಗಳಿಗೆ ಆಹಾರ ಆಗ್ಬೋದು. ಆದರೆ ಇದರಿಂದ ಮನುಷ್ಯನಿಗೆ ನಾನಾ ರೀತಿಯ ಸಮಸ್ಯೆಗಳನ್ನೇ ಉಂಟು ಮಾಡೋದರಿಂದ ಜಿರಳೆಯನ್ನು ಯಾರೂ ಇಷ್ಟಪಡೋದಿಲ್ಲ. ಆ ಕಾರಣದಿಂದ ಆದರೆ ಇದಕ್ಕೆ ಒಂದು ವಾತಾವರಣದಲ್ಲಿರುವ ವೈವಿಧ್ಯತೆಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಇದೆ. ಮನುಷ್ಯ ಇರ್ತಾನೋ ಇಲ್ವೋ, ಆದರೆ ಜಿರಳೆಗಳು ಮಾತ್ರ ಭೂಮಿಯ ಮೇಲೆ ಉಳ್ಕೊಳ್ಳುವುದಂತೂ ಶತಸಿದ್ಧ. ಥ್ಯಾಂಕ್ ಯು.